ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಬಂದು YN15 ಟುಡೇ ಕನ್ನಡ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ನಾನು ಪಾರಿವಾಳ ಸಾಕ್ತಿದ್ದೆ, ಎಲ್ಲ ಸಾಕ್ತಿದ್ದೆ. ತುಂಬ ವರ್ಷ ಆಯಿತು ಭೇಟಿಯಾದಲ್ಲ. ಆಮೇಲೆ ಬಂದು ಲಾಸ್ಟಲ್ಲಿ ಅಮೇರಿಕನ್ ಲವ್ ಬರ್ಡ್ಸ್ ಅಂತ ಸಾಕಿದ್ದೆ. ಇದೇ ಗುಂಡಲ್ಲಿ ಇದು ಮೊಟ್ಟೆ ಇಡೋಕ್ಕೆ ಏನು ಮಾಡಿದೆ ಅಂದರೆ, ಈ ಥರ ಪಾತ್ರೆ ಇಟ್ಟೆ, ಮಣ್ಣಿದ್ದು ಇಟ್ಟೆ, ಒಳಗೋಗಿ ಮೊಟ್ಟೆ ಹಾಕುತ್ತೆ ಅಂತ ಹಾಕಿತು. ಎಷ್ಟಾಯ್ತು ಒಂದು 4-5 ಆಯಿತು. ಮೊಟ್ಟೆನೂ ಹಾಕಿಲ್ಲ, ಏನೂ ಹಾಕಿಲ್ಲ. ಕೊನೆಗೆ ಏನು ಮಾಡಿದೆ, 1-2 ವರ್ಷ ಸಾಕಿದೆ, ಮಾರ್ಬಿಟ್ಟೆ ಹಂಗೆ. ಆಮೇಲೆ ಸುಮ್ಮನೆ ಮನೆ ಮೇಲಿಕ್ಕೆ ಅಲ್ಲಿ ಬಿದ್ದಿತ್ತು, ತಗೊಂಡು ಬಂದು ಬಿಚ್ಚೋಣ ಅಂತ ಕೂತ್ಕೊಂಡಿದ್ದೀನಿ. ಬನ್ನಿ ಈ ವಿಡಿಯೋ ಒಳಗೆ ಹೋಗೋಣ. ಅದೇ ಬಿಸ್ತಾ ಇದ್ದೀನಿ, ಬೋರ್ ಹಿಡಿದಿದ್ದು ಎಂಟಿಕಾಯಲ್ಲಿ ಬೈಸ್ಕೊಂಡಿದ್ದೀನಿ. ಏನು ಮೂಡು ಹಂಗೆ ಬಿದ್ದೈತೆ ಮೇಲೆ ಅಂತ ಬೈತಾನೆ, ಬೈಸ್ಕೊಬೇಕಲ್ಲ, ಅದಕ್ಕೇನಲ್ಲ ಎಲ್ಲ ಬಿಚ್ಚಿ ಇಟ್ಬಿಟ್ಟು ಮಾಡ್ತೀನಿ. ಇಷ್ಟು ಏನಕ್ಕೆ ಬೇಕಾಗುತ್ತೆ, ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ವರ್ಷದಿಂದ ಬಿದ್ದೈತೆ ನಮ್ಮ ಮನೇಲಿ ಗೇಜು ಎಲ್ಲ ರಸ್ಟ್ ಹಿಡ್ದು ನೋಡಿ, ಎಲ್ಲ ಪಿನ್ನು ರಸ್ಟ್ ಹಿಡಿದು ಇದಾಗೈತೆ. ಇದು ಬಂದು ನಿಮಗೆ ಬ್ಲಾಕ್ ಟೈಪ್ ಇರುತ್ತೋ ಇಲ್ಲೂ ಗೊತ್ತಿರಲಿಲ್ಲ. ಎಲ್ಲ ಬೇಕಾಗ್ತವೆ, ಅದು ನಿಂತ್ಕೊಳ್ಳೋಕ್ಕೆ, ಕೂರೋಕ್ಕೆ, ಅದು ಬೇಕಾಗ್ತವೆ. ಏನೋ ಒಂದು ಟ್ರಿಕ್ಸ್ ಹೇಳಿದಪ್ಪ ಅಂಗಡಿಯವರು, ಅದೇ 1-2 ವರ್ಷ 3 ವರ್ಷ ಹಿಂದೆ. ಈ ಥರ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿರುತ್ತೆ. ಯಾರ್ಯಾರು ಸಾಕ್ತಿರೋ ಸಾಕ್ಬಿಟ್ಟು ಈ ಥರ ನೇಟ್ ಹಾಕಿ ಮೊಟ್ಟೆ ಹಾಕೋಕ್ಕೆ ಇದಕ್ಕೆ ಹಾಕಿ ಚೆನ್ನಾಗಿರುತ್ತೆ. ವರ್ಷ ಆಯಿತು. ಆಮೇಲೆ ಬಂದು ಏನು ಮಾಡಿದೆ ಅಂದರೆ, ಬಿಚ್ಚೋಣ ಅಂತ ಹಾಗೆ ಮರ್ತು ಹೋಯಿತು. ಈಗ ನೋಡ್ರಿ ಬಿಚ್ಚೋಣ ಅಂತ ಓಪನ್ ಮಾಡಿ ಹೊತ್ಕೊಂಡಿದ್ದೀನಿ. ಈಗ ತುಂಬ ವರ್ಷ ಆಯಿತು ಗೈಸ್. ನಮ್ಮ ಮನೆ ಟಾಪಲ್ಲಿ ಫುಲ್ ರಸ್ಟ್ ಹಿಡಿದ್ಬಿಟ್ಟೈತೆ. ಆಮೇಲೆ ಬಂದು ಎಲ್ಲ ಬಿಚ್ಚಿ ಎಲ್ಲ ಪಾರ್ಸಲ್ ಮಾಡ್ಕೊಂಡು ಮೇಲೆ ಇಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಬಿಚ್ಚಿದೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಗೈಸ್.